ಎಲ್ಲ ಜನರಿಗೆ ನನ್ನ ನಮಸ್ಕಾರಗಳು ಮತ್ತು ಕರ್ನಾಟಕ ಜನರಿಗೆ ನನ್ನ ನಮಸ್ಕಾರಗಳು. ನಾನು ಹಳ್ಳಿ ಹೆಣ್ಮಗಳು. ಆದರೆ ಸ್ವಲ್ಪ ಹಳ್ಳಿದಾಗ ಹೆಂಗಿರ್ತದೆ ಅಂಥೇಳಿ ನಿಮಗೆ ಗೊತ್ತಿಲ್ಲ ರೀ. ಹಳ್ಳಿ ಭಾಳ ಇದು ಇರ್ತದೆ. ಹಳ್ಳಿದಾಗ ಕೆಲಸ ಮಾಡೋದೇ ಭಾಳ, ಸಿಟಿ ಮೇಲೆ ಕೆಲಸ ಮಾಡೋದೇ ಭಾಳ. ನಾನು ಅದಕ್ಕೆ ಹಳ್ಳಿದಾಗ ಮಾತಿಂದೇ ಬಗಲ, ಸಿಟಿ ಮಾತೇ ಬಗಲ. ಹಳ್ಳಿ ಹೆಣ್ಮಗಳು ಇದ್ದೀನಿ ರೀ. ನಿಮಗೆ ಏನಾರ ತಪ್ಪು ತಡೆಗಳಾದ್ರೂ ಅವಸ್ಕೋರಿ ಅಂಥೇಳಿ ನಾನು 4 ಮಾತು ಹೇಳ್ತೀನಿ ನೋಡ್ರಿ. ಒಬ್ಬಾಕಿ ಅತ್ತೆ ಮನೆ ಸೊಸೆ ನಮ್ಮ ಹಳ್ಳಿದಾಗ. ಅತ್ತೆ ಮನೆ ಸೊಸೆ ಏನು ಮಾಡ್ತೀಳಪ್ಪ ಅಂದ್ರೆ, ದಿನಾಲು ಆಕಿ ಮುಂಜಾನೆ ಹೇಳಬೇಕು, ಸಂಸ್ಕಾರವಂತೆ ಇದ್ದಳು, ಜಳಕ ಮಾಡಬೇಕು, ದೇವರು ದಿಂಡ್ರು ನೇಮ ನಿಷ್ಠೆ ಅತ್ತಿ ಮಾವ ಆಕಿನ ಬಲ್ ಪದ್ಧತಿ ಹೆಂಗಿತ್ತು. ಆವಾಗ ಮಾವದ ಏನು ಮಾಡಿದನು, ದಿನ ಊರಾಗ ಒಂದು ರೀತಿಯಲ್ಲಿ ಪಂಚಾಯ್ತಿ ಮಾಡ್ತಿದ್ರು ಮಾವ ಊರಾಗ. ಅದಕ್ಕೆ ಒಂದು ದಿವ್ಸ ಏನು ಮಾಡಿದಳು ಆಕಿ, 4 ಮಂದಿ ಪಂಚಾಯ್ತಿ ಮಾಡ್ಲಿಕ್ಕೆ ಬರ್ತಿರು ಊರಾಗ. ಒಂದೇನೋ ದೊಡ್ಡ ದೊಡ್ಡ ಮನೆ ಅಂದ್ರೆ ಭಾಳ ಮುಖ್ಯ ಇರ್ತಾವ್ರಿ ಹಳ್ಳಿದಾಗ. ಹರ ಏನ್ರಿ ನಿಮ್ಮ ಮಾವರು ಅಂತ ಬಂದು ಕೇಳಿದ್ರು. ಅವರು ಹರ್ಯಾಕೆ ಹೋಗ್ಯಾರಿ ಅಂತ ಹೇಳಿದ್ರು. ಹರ್ಯಾಕೆ ಹೋಗಿರು 1 ದಿನ 2 ದಿನ 3 ದಿನ ಹಿಂಗೆ ನೋಡಿದಳು. ಒಂದಿನ ಏನು ಮಾಡಿದನವ, ದಿನ ಹೊರಗಿಂದ ಬರೋದು, ಅದು ನೀವು ಅದಕ್ಕೇನೋ ಒಂದು ನಿಶಾ ಅಂತೀರಿ, ನಮ್ಮ ಕಡೆ ಗಾಂಜಿ ಅಂತೀವಿ ರೀ. ಅದು ಒಂದು ಚಿಲುಮೆ ಸೇದಿ ಗಾಂಜಿ ಇಟ್ಟುಬಿಡ್ತಿದ್ನಲ್ಲಿ. ಆಕಿ ಏನು ಮಾಡಿದಳು, 1 ದಿನ ನೋಡಿದಳು, 2 ದಿನ ನೋಡಿದಳು, ಯಾಕೋ ನಮ್ಮ ಮಾವಿದು ಯಾಕೆ ಸೇರ್ತಾರ ಅಂಥೇಳಿ ತಿಳ್ಕೊಂಡು ಆಕೆ ಜಳಕ ಪೂಜೆ ಮಾಡಿ ಆಕೆ ಆ ಮಾವು ಸೇದಿಟ್ಟಿದ್ದು ಒಂದೊಂದು ಸುರ್ಗಿ ದಿನ ಸೇದ್ಲತ್ತಳು. ಇದು ಯಾಕೆ ಸೇದ್ತಾರ ಅಂಥೇಳಿ ಅದು ನೋಡ್ರಿ, ನೇಮದಿಂದ ಸೇದ್ರ ಸಿದ್ಧಾಂತ. ನೇಮ ಬಿಟ್ಟು ಔಡ ಸೋಡ ಅದಕ್ಕೆ ಉಪಯೋಗ ಮಾಡಿದ್ರಪ್ಪ ಅಂದ್ರೆ ಅದು ಬೆಂಕಿ, ಶರೀರ ಸುಟ್ಟು ಹಾಕ್ತದೆ. ಅದು ಒಳ್ಳೆಯ ರೀತಿಲಿಂದ ಸೇದ್ರದು ತಲೆ ಎಂಬುದು ಶಕ್ತಿ ಕೊಡ್ತದೆ, ಬುದ್ಧಿ ಕೊಡ್ತದೆ. ಅದಕ್ಕೆ ಸಿದ್ಧಾಂತ ಅಂದ್ರೆ ಸಿದ್ಧ. ಅದಕ್ಕೆ ಹಂಗೆ ಆ ರೂಟಿನಾಗ ಇರ್ತದೆ ಅದು. ಅದಕ್ಕೆ ಒಂದಿನ ಆಕೆ ಸೇದೋದ್ರಾಗ ಏನಾಯಿತು, ಆಕೆಗೆಲ್ಲನೂ ಗೊತ್ತಾಗಕತ್ತತ್ತು. ಆಕೆ ಅದಕ್ಕೇನೋ ನಿಯಮ ನಿಷ್ಠೆಲಿಂದ ಆಕೆ ಮಾಡ್ತಿಳು. ಅದು ಒಂದಿನ ಮತ್ತೊಂದಿನ ಹಿಂಗೆ ಒಬ್ಬ ಮನುಷ್ಯ ಬಂದು, ನಿಮ್ಮ ಆಹ್ವಾನ ಏನಮ್ಮ ಅಂತ ಕೇಳಿದ್ರು. ಆಕೆ ಏನು ಹೇಳಿದಳು, ನಮ್ಮ ಮಾವರು ಹೊರಗೆ ಪಂಚಾಯ್ತಿ ಮಾಡ್ಲಿಕ್ಕೆ ಹೋಗ್ಯಾರ ನೋಡ್ರಿ ಅಂದಳು. ಏನಮ್ಮ ದಿನ ಬರತ್ತಾನ ಆ ಕಡೆ ಹೋಗ್ಯಾರ ಈ ಕಡೆ ಹೋಗ್ಯಾರ ಅಂತ ಹೇಳ್ತೀರಿ, ಪಂಚಾಯ್ತಿ ಮಾಡ್ಲಿಕ್ಕೆ ಹೋದ್ರೆ ನಮ್ಮದು ಹೆಂಗೆ ಏನು ಸುದ್ದಿ ಅಂತ ಅವ್ರಿಗೆ. ಅದು ನನಗೇನು ಕೂನ ರೀ, ಫಲಾಣ್ಯರ ಮನ್ಯಾಗ ಪಂಚಾಯ್ತಿ ಅದಂತ ಅವಾಗೆ ಹೋಗ್ಯಾರ ನೋಡ್ರಿ, ಹೋದವ್ರು ಬಂದಿಲ್ಲ ಅಂದರು. ಅಮ್ಮದು ಮನೆಗೆ ಬಂದನು, ಮಮ್ಮ ಹಿಂಗೆ ಪಂಚಾಯ್ತಿ ಮಾಡ್ಲಿಕ್ಕೆ ಕರೆದಿರು. ಚಲೋ ಮಾಡಿದವ, ನಾ ಪಂಚಾಯ್ತಿ ಮಾಡ್ಲಿಕ್ಕೆ ಹೋಗಿದ್ದ, ಚಲೋ ಮಾಡಿದ್ದು ತಗೋ, ಯಾಕಾಗಲ್ಲ ಅಂತೇಳಿ ಹಿಂಗೆ ಮತ್ತೊಂದು ದಿನ ಹಿಂಗೆ 1 ದಿನ ಹೋಯ್ತು, 2 ದಿನ ಹೋಯ್ತು, 8 ದಿನ ಹೋಯ್ತು. 8 ದಿನ ಮರುದಿನ ಮತ್ತನು ಬಂದು ಕೇಳಿದ್ನಪ್ಪ, ಎಲ್ಲಿ ಹೋಗ್ಯ ನಿಮ್ಮ ಮಾವ. ನಮ್ಮ ಮಾವ ಕೇಳಲ್ದೇನೆ ಹೇಳ ಮನೆಗೆ ಹೋಗಿಲ್ಲ, ಕೇಳ ಮನೆಗೆ ಹೋಗಿಲ್ಲ, ಅವ್ರು ಕೇಳಂಥ ಮನೆಗೆ ಹೋಗ್ಯಾರ್ರಿ ಅಂತ. ಅದು ಹಿಂದಿಗಿನ ಪದ್ಧತಿದಾಗ ಮಾತು. ಅವ್ರು ಕೇಳಂಥ ಮನೆಗೆ ಹೋಗ್ಯಾರ್ರಿ ಅಂತ ಹೇಳಿದ್ರಿ. ಆವಾಗ ಅವ ಏನು ಮಾಡಿದನು, ಕೇಳಂಥ ಮನೆಗೆ ಹೋಗ್ಯಾರಂತ ನನ್ನ ಸೊಸೆ ಹೇಳತ್ತಾಳಲ್ಲ, ಇರಲಿ ಇದು ಒಂದು ಮಾತು ನೋಡಾರಿ ಅಂಥೇಳಿ ಮನ್ಸಿನಾಗ ಇಟ್ಕೊಳೋಣ. ಮತ್ತು ಮರುದಿನ ಹಿಂಗೆ ಮತ್ತೊಬ್ಬ ಬಂದನು, ಪಂಚಾಯ್ತಿ ಮಾಡೋನು ಇದ್ದನು. ಮತ್ತೊಬ್ಬ ಬಂದನು, ಎಲ್ಲಿ ಹೋಗ್ಯಾರಮ್ಮ ನಿಮ್ಮ ಮಾವ ಅಂತ ಕೇಳ. ಒಳಗೆ ಪೂಜೆ ಮಾಡ್ಕೊಳಕತ್ತಾರ, ಆದ್ರೆ ಪೂಜೆ ಮಾಡ್ಕೊಂಬದ್ರಾಗ ಅವ್ರದ್ದು ಮನಸ್ಸಿಲ್ಲ ರೀ. ಅದು ಏನೋ ಅಂತಾರೆ ನೋಡ್ರಿ ಹಳ್ಳಿದಾಗ, ಬ್ರ್ಯಾಂಡ್ ಶಾಪಿಗೆ ಏನು ಅಂತಾರೆ ನಮ್ಗೆ ಗೊತ್ತಿಲ್ಲ, ನಮ್ಮ ಕಡೆ ಅಂತೀವಿ ಅದಕ್ಕೆ ಧೂಲ್ಪೇಟ್ ಅಂತೀವಿ ನಮ್ಮ ಕಡೆ ಹಳ್ಳಿದಾಗ. ಇದ್ರಾಗ ನೋಡ್ರಿ ನಮ್ಮ ಮಾವ ಅಂದರು. ಅವನ ಮನಸ್ಸು ಆ ಲಿಂಗದ ಪೂಜೆದಾಗ ಇದ್ದಿದ್ದಿಲ್ಲ, ಅಲ್ಲಿತ್ತು. ಶರಿ ಕುಡಿತಾರೆ ನೋಡ್ರಿ, ಅಂಥ ತಲಿತ್ತು ಅಂತ ಸೊಸೆ ಹೇಳೋದು. ಹೊರಗೆ ಬಂದು ಏನಮ್ಮ ಏನು ಹೇಳ್ದೆ ಅವ್ರಿಗೆ, ಮಾವ ನೀಕ್ ಹಿಂಗೆ ನೀವು ಅಲ್ಲಿ ಇದ್ದೀರಂತೇಳಿ ಹೇಳ್ದ.
ಅಲ್ಲಿದ್ದಿದ್ದು ನಿನಗೆ ಹೆಂಗೆ ಗೊತ್ತಾಯಿತು ನಾನು ಹಿಂಗೆ ಪೂಜೆ ಮಾಡ್ಕೊಳತ್ತಿದ? ಇರ್ರಿ ನಿಮ್ಮ ಮನಸ್ಸು ಹೇಳತ್ತಿತ್ತಿಲ್ಲ, ನೀವು ಅಲ್ಲಿದ್ದಿದ್ದೇ ನನಗೆ ಗೊತ್ತಾಯಿತು, ನಾ ಹೇಳೀನಿ. ನಿನಗೆ ಯಾವಾಗ ಕಲ್ತೇವ ಇದು ಅಂತ ಅವಾಗ ಅಂದಳಂತ ಸೊಸಿ, 100 ವರ್ಷ ಧ್ಯಾನ ಮಾಡಿದ್ರೆ ಸಿಗಲ್ಲ ಮಾವ, 100 ವರ್ಷ ಪೂಜೆ ಮಾಡಿದ್ರೆ ಸಿಗಲ್ಲ, ಮನ್ಸಿಟ್ಟು ಒಂದಿನ ಪೂಜೆ ಮಾಡಿದ್ರೆ ದೇವ್ರು ಸಿಗ್ತಾನೆ. ಹಂಗೆ ನೀವು ಎಷ್ಟು ಮಾಡಿದ್ರು ನಿಮ್ಗೆ ಅದು ಸಿದ್ಧಾಂತದ ಬೆಲೆ ಸಿಕ್ಕಿಲ್ಲ, ನೀವು ಸೇದ್ರೆ ನನಗದು ಸಿಕ್ಕದ ಅಂದಳಂತ. ನೀವು ಸೇದ್ರೆ ನನಗದು ಸಿಕ್ಕದಂತ, ಅದ್ರಾಗ ಏನು ಸಿಗ್ತದಮ್ಮದು ನನಗೆ ಸಿಕ್ಕದ ಅಂದಳಂತ. ಯಾರ ಮನಸ್ಸು ಏನು ಹೇಳ್ತದಮ್ಮದು ನನಗೆ ಗೊತ್ತಾಗಪ್ಪಲೆ ಆ ಸಿದ್ಧಾಂತ ನನಗೆ ಅರು ಕೊಟ್ಟದ ಅಂತ. ಅವಾಗ ಶಬ್ಬಾಶ್ರಿ ಹುಲಿ ಅಂದನಂತ. ಏನವ್ವ, ನಾ 10-20 ವರ್ಷ ಆಯ್ತದ ಸೇರ್ತೀನಿ, ಅದಕ್ಕೇನು ಗೊತ್ತೇಗಿಲ್ಲ. ಆದ್ರೆ ಈಗ ನಿನಗೆ ಒಂದು 3-4 ತಿಂಗಳದಾಗ ನಿನಗೆ ಹೆಂಗೆ ಸಿಕ್ಕಿತು? ಅದ್ರ ತಕ್ಕ ನಡೆದವನಿಗೆ ಎಲ್ಲನೇ ಸಿಗ್ತದೆ. ಅದಕ್ಕೆ ಹಾರ ಮುನಿದರೆ ಗುರು ಕಾಯವನಂತ. ಹರ ಮುನಿದ್ರೂ ಆ ಗುರುವಿನ ಧ್ಯಾನ ಬಲಿತ್ತು ಅಂದ್ರೆ ಅದಕ್ಕೆ ಹೊಂದ್ಕೊಂಡು ಹೋಗ್ತದೆ. ಅದಕ್ಕೆ ಸಿದ್ಧಾಂತ ಸೇದವನಿಗೆ ಅದಕ್ಕೆ ಸಿದ್ಧಿ ಮಾಡಿ ಸೇದ್ರೆ ಸಿದ್ಧಾಂತ, ಅದು ಹೆಂಗೋ ಔಡಾಸ ಸೇದ್ರದು ಬೆಂಕಿ ಅಂತ ಅರ್ಥ ಆಗ್ತದೆ. ಶರೀರ ಸುಟ್ಟಾಗ್ತದೆ. ಶರೀರ ಸುಟ್ಟಾಕಿ ನಿಮ್ಮ ಮನಸ್ಸು ಸುಡ್ತದೆ, ಶರೀರ ಸುಡ್ತದೆ. ಅದಕ್ಕೆ ನೋಡಿರಿ ಅಣ್ಣ ತಮ್ಮದೇರೆ ನಿಮ್ಗೆ ಹೇಳೋದನ್ನು, ಚಟ ಕಂಟ್ರೋಲಿಂದ ಮಾಡಿರಿ, ಚಟಕ್ಕೆ ಬಲಿ ಆಗಬೇಡ್ರಿ. ಮುಂದೆ ನಿಮ್ಮ ಹೆಂಡರು, ನಿಮ್ಮ ಮಕ್ಕಳು, ನೀವು ಆ ಚಟಕ್ಕೆ ಬಲಿ ಆದ್ರಪ್ಪ ಅಂದ್ರೆ ಮುಂದೆ ಕೆಟ್ಟು ಹೋಗ್ತೀರಿ. ನಿಮ್ಮ ಹೆಂಡ್ರ ಮಕ್ಕಳಿಗೆ ತೊಂದರೆ ಆಗ್ತದ ಅಂಥೇಳಿ 4 ಮಾತು ಮುಗಿಸ್ತೀನಿ. ಆ ಯಾವುದೇ ಚಟ ಮಾಡಬೇಕಾದ್ರೆ ಅದು ಕಂಟ್ರೋಲಿಂದ ಮಾಡಿರಿ ಅಂಥೇಳಿ ನಿಮಗೆ ನಾ ಬಿಡುವಂತೂ ನಲ್ಲತ್ತಿಲ್ಲಪ್ಪ. ಬಿಡುವಲ್ಲ, ಕಿಕ್ಕಿ ಏಟ್ರದಕ್ಕಿನೂ ಅಂತ ಅನ್ಬೋದು, ನೀವು ಬಿಡು ಅಮ್ಮಲ್ಲ. ಅದಕ್ಕೊಂದು ಹಿತಾಮಿತಿಯಲ್ಲಿಂದ ಮಾಡಿರಿ, ಹಿತಾಮಿತಿಯಲ್ಲಿಂದ ಇರ್ರಿ ಅಂಥೇಳಿ ನಿಮಗೆ ಕೈ ಮುಗಿದು, ಮತ್ತು ನಿಮಗೆ ತಪ್ಪು ಸರಿ ಅನ್ಸ್ರಿ ಬಿಟ್ಟು ಬಿಡ್ರಿ, ತಪ್ಪು ಅನ್ಸ್ರೆ ನಿಮ್ಮದು ಇಚ್ಛೆ, ಅದಕ್ಕೆ ನಾ ಹೇಳೋಕ್ಕಾಗಲ್ಲ. ಅದಕ್ಕೆ ಹೇಳಿ 4 ಮಾತು ಮುಗಿಸ್ತೀನಿ. ಮತ್ತಂದ್ರೆ ನೀವು ನಾ ನಿಮ್ಮ ಹೆತ್ತ ತಾಯಿ ಅಂತ ತಿಳ್ಕೊರಿ, ತಪ್ಪಾದನ್ನು ಕ್ಷಮಿಸ್ರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಅಂಥೇಳಿ 4 ಮಾತು ಮುಗಿಸ್ತೀನಿ ನೋಡಿರಿ. ಜನರೇ, ನನ್ನ ಮಕ್ಕಳೇ, ಮುದ್ದು ಮಕ್ಕಳೇ, ಮತ್ತು ನನ್ನ ಅಕ್ಕ ತಂಗಿಯರೇ, ನನ್ನ ಅಣ್ಣ ತಮ್ಮಂದಿರೇ, ನಾನು ಒಳ್ಳೆಯ ಮಾತು ಕೆಟ್ಟ ಮಾತಮ್ಮ ನಿಮಗೆ ಅರ್ಥ ಮಾಡ್ಕೋಬೇಕಂಥೇಳಿ ನನ್ನ 4 ಮಾತು ಮುಗಿಸ್ತೀನಿ.